ಕಳೆದೊಂದು ವಾರದಿಂದ ನಡೀತಾ ಇದ್ದ ಬಿಹಾರ ರಾಜಕಾರಣದ ಹೈ ಡ್ರಾಮಕ್ಕೆ ನಿನ್ನೆ ತೆರೆ ಬಿದ್ದಿದೆ. ಆರ್ಜೆಡಿ ಜೊತೆಗಿನ ಮೈತ್ರಿಯನ್ನ ಕಡಿದುಕೊಂಡು ಜೆಡಿಯು ಬಿಜೆಪಿ ಜೊತೆಗೆ ಸರ್ಕಾರವನ್ನ ರಚನೆ ಮಾಡಿದೆ. ನಿತೀಶ್ ಕುಮಾರ್ ಅವರು 9ನೇ ಬಾರಿಗೆ ಬಿಹಾರದ ಸಿಎಂ ಆಗಿ ಪ್ರಮಾಣ ವಚನವನ್ನ ಕೂಡ ಸ್ವೀಕಾರ ಮಾಡಿದ್ದಾರೆ. ಪದಗ್ರಹಣ ಮಾಡಿದ ಬೆನ್ನಲ್ಲೇ ನಿತೀಶ್ ಕುಮಾರ್ ಅವರು ಮಾತನಾಡಿದ್ದು, ಇನ್ನು ಮುಂದೆ ಮೈತ್ರಿಯನ್ನ ಬದಲಾಯಿಸುವುದಿಲ್ಲ ಅಂತ ಹೇಳಿದ್ದಾರೆ. ಇನ್ನೆಲ್ಲೂ ಹೋಗುವ ಪ್ರಶ್ನೆ ಇಲ್ಲ. ಎನ್ಡಿಎ ಮೈತ್ರಿಕೂಟದಲ್ಲೇ ಮುಂದುವರಿಯುತ್ತೇನೆ ಎಂದು ತಿಳಿಸಿದ್ದಾರೆ. ಇನ್ನು ಇಂಡಿಯಾ ಮೈತ್ರಿಕೂಟದ ಬಗ್ಗೆ ಮಾತನಾಡಿದ ನಿತೀಶ್ ಕುಮಾರ್, ಇಂಡಿಯಾ ಮೈತ್ರಿಕೂಟದಲ್ಲಿ ಎಲ್ಲವೂ ಸರಿ ಇರಲಿಲ್ಲ ಅಂತ ಹೇಳಿದ್ದಾರೆ. ನಾನು ಈ ಹಿಂದೆ ಎನ್ಡಿಎ ಮೈತ್ರಿಕೂಟದಲ್ಲೇ ಇದ್ದೆ. ಆದರೆ ನಾವು ಬೇರೆ ಬೇರೆ ಪಥದಲ್ಲಿದ್ದೆವು. ಈಗ ಜೊತೆಯಲ್ಲಿದ್ದೇವೆ, ಮುಂದೆಯೂ ಕೂಡ ಜೊತೆಯಾಗಿ ಇರಲಿದ್ದೇವೆ ಎಂದಿದ್ದಾರೆ. ನಾನು ಹಿಂದೆ ಎಲ್ಲಿದ್ನೋ ಅಲ್ಲಿಗೆ ಮರಳಿದ್ದೇನೆ, ಇನ್ನೆಲ್ಲೂ ಹೋಗುವ ಪ್ರಶ್ನೆಯೇ ಇಲ್ಲ ಅಂತ ಹೇಳಿ ನಿತೀಶ್ ಕುಮಾರ್ ಸ್ಪಷ್ಟಪಡಿಸಿದ್ದಾರೆ. ಇನ್ನು ನಿತೀಶ್ ಕುಮಾರ್ ಇಂಡಿಯಾ ಮೈತ್ರಿಕೂಟವನ್ನು ಬಿಟ್ಟು ಹೋಗೋದ್ರ ಬಗ್ಗೆ ಮುಂಚೆನೇ ಗೊತ್ತಿತ್ತು ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಹೇಳಿದ್ರು. ಅವರು ಹೋಗುವ ಮನಸ್ಸು ಮಾಡಿದ್ರಿಂದ ತಡೆಯೋಕೆ ಸಾಧ್ಯ ಆಗಲಿಲ್ಲ. ಆಯಾರಾಮ್ ಗಯಾರಾಮ್ ಸಂಸ್ಕೃತಿಯ ಒಂದಷ್ಟು ರಾಜಕಾರಣಿಗಳು ನಮ್ಮ ನಡುವೆ ಇದ್ದಾರೆ ಅಂತ ಹೇಳಿ ನಿತೀಶ್ ಕುಮಾರ್ ಅವರ ನಡೆ ಬಗ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು.